ನಮಸ್ಕಾರ. BP ಬಂದಿದೆ ಅಂದ ತಕ್ಷಣ ಗೊತ್ತಾದ ತಕ್ಷಣನೇ ಉಪ್ಪು ತಿನ್ನೋದನ್ನ ಬಿಡ್ತೀವಿ, ಅಥವಾ ಉಪ್ಪಿನಕಾಯಿ ತಿನ್ನೋಂಥದ್ದು, ಅಥವಾ ಯಾವುದೇ ಪದಾರ್ಥಗಳಲ್ಲಿ ಜಾಸ್ತಿ ಉಪ್ಪಿರೋಂಥದ್ದನ್ನ ಬಿಡಕ್ಕೆ ಶುರು ಮಾಡ್ತೀವಿ. ಯಾಕೆಂತಂದ್ರೆ ನಮ್ಗೆ ಹೆಚ್ಚಾಗಿ ಈಗ ಗೊತ್ತಿರೋಂಥದ್ದು ಉಪ್ಪು ಬಿಡಬೇಕು, ಉಪ್ಪು ಜಾಸ್ತಿ ತಿಂದ್ರೆ BP ಜಾಸ್ತಿ ಆಗತ್ತೆ ಅಂತ. ಸೊ ಬರೀ ಒಂದು ಅಪ್ರೋಚ್ ಮಾತ್ರ ಮಾಡ್ತಾ ಇದ್ದೀವಿ ನಾವು. ಒಂದು ಕಂಪ್ಲೀಟ್ ಅಪ್ರೋಚ್ ಈಸ್ ರಿಕ್ವೈರ್ಡ್. ಈಗ ಅಂದ್ರೆ BP ಕಮ್ಮಿ ಮಾಡ್ಕೊಳಕ್ ಖಂಡಿತವಾಗ್ಲೂ ಸಾಧ್ಯ ಇದೆ ನಮ್ಮ ಆಹಾರದ ಮುಖಾಂತರ. ಆದ್ರೆ ನಾವು ಒಂದು ಕಂಪ್ಲೀಟ್ ಅಪ್ರೋಚ್ ಆಗಿ ಅದನ್ನ ತಗೋಬೇಕು. ಬರೀ ಉಪ್ಪು ತಿನ್ನೋದ್ರಿಂದ ಅಥವಾ ಉಪ್ಪಿನ ಅಂಶ ಇರೋಂತಹ ಪದಾರ್ಥಗಳನ್ನ ನಿಲ್ಸೋದ್ರಿಂದ ನಾವು BP ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ಎಸ್, ಅದು ಒಂದು ರೀಸನ್ ಹೌದು, ಅದು ಒಂದು ಕ್ರೈಟೀರಿಯಾ ಹೌದು. ಅದ್ರ ಜೊತೆಲಿನ ಇನ್ನೂ ಹಲವಾರು ವಿಷಯಗಳು, ಹಲವಾರು ನ್ಯೂಟ್ರಿಯೆಂಟ್ಸ್ಗಳನ್ನ ನಾವು ಆ್ಯಡ್ ಮಾಡಬೇಕು. ಒಂದು ನಾವು ಡ್ಯಾಶ್ ಡಯಟ್ ಅಂತ ಆಕ್ಚುಲಿ ಹೇಳ್ತೀವಿ, ಡಯಟರಿ ಅಪ್ರೋಚ್ ಫಾರ್ ಸ್ಟಾಪಿಂಗ್ ಹೈಪರ್ ಟೆನ್ಷನ್. ಡ್ಯಾಶ್ ಡಯಟ್ ಅಂದ್ರೆ ಅದು ಒಂಥರ ಕಂಪ್ಲೀಟ್ ಡಯಟ್ ಅಂತ ನಾವು ಹೇಳ್ತೀವಿ. ಯಾವಾಗಲೂ ಎಲ್ಲ ನ್ಯೂಟ್ರಿಯೆಂಟ್ಸು ಇರಬೇಕು, ಬರೀ ಯಾವುದೋ ಒಂದನ್ನ ಮಾತ್ರ ಫೋಕಸ್ ಆಗಿ ಯಾವಾಗಲೂ ಇಟ್ಕೋಬಾರ್ದು. ಈಗ ನಾವು BP ಅಂದ ತಕ್ಷಣ ನಾನು ಹೇಳಿದ್ನಲ್ಲ, ಸಾಲ್ಟ್ ಅಂತ ಮಾತ್ರ, ನಾವು ಉಪ್ಪು ಅಂತ ಮಾತ್ರ ತಗೋತಾ ಇರೋಂಥದ್ದು. ಸೊ ನಾವು ಈ ಡ್ಯಾಶ್ ಡಯಟ್ ಅಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋಂತಹ ಪದಾರ್ಥಗಳನ್ನ ನಾವು ತಗೋಬಾರ್ದು ಅಂತ. ಸೊ ನಮ್ಮ ಕೊಲೆಸ್ಟ್ರಾಲ್ ಅಲ್ಲೂ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ, ಗುಡ್ ಅಂಡ್ ಬ್ಯಾಡ್ ಅಂತೆಲ್ಲ ಇರುತ್ತೆ ಅಂತ. ಸೊ ನಾವು ಗುಡ್ ಕೊಲೆಸ್ಟ್ರಾಲ್ ಇರೋಂತಹ ಪದಾರ್ಥಗಳನ್ನ ಜಾಸ್ತಿ ಸ್ವೀಕರಿಸಬೇಕು, ಅಥವಾ LDL ಜಾಸ್ತಿ ಆಗಂಥದ್ದು ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಂತಹ ಪದಾರ್ಥಗಳನ್ನ ನಾವು ಜಾಸ್ತಿ ಸೇವಿಸಬಾರ್ದು. ಇವಾಗ ನಾವು ಜಾಸ್ತಿ ಈಗ ನಾವು ಏನು ಹೊರಗಡೆ ಎಲ್ಲ ಎಣ್ಣೆಲಿ ಕರ್ದಿರೋದೆಲ್ಲ ತಿಂತಿರ್ತೀವಲ್ಲ, ಅದೆಲ್ಲ ನಮ್ಮ LDL ಕೊಲೆಸ್ಟ್ರಾಲ್ಗಳನ್ನ ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಸೊ ಓವರ್ ಆಲ್ ಗುಡ್ ಫ್ಯಾಟ್ಗಳು ಏನಿದೆ ಅಂದ್ರೆ, ಈಗ ನಮ್ಮ ಬೇರೆ ಬೇರೆ ನಟ್ಸ್ ಅಂಡ್ ಸೀಡ್ಸ್ಗಳಲ್ಲಿ ಏನ್ ಬರುತ್ತೆ ಅವುಗಳೆಲ್ಲ ನಮ್ಮ ದೇಹಕ್ಕೆ ಒಳ್ಳೇದು. ಅದೇ ನಾವು ಅತಿಯಾಗಿ ನಮ್ದು ಯಾವುದೇ ಎಣ್ಣೆ ಪದಾರ್ಥಗಳನ್ನ ಸೇವಿಸಿದಾಗ ನಾವು ನಮ್ಮ ಬ್ಯಾಡ್ ಫ್ಯಾಟ್ಗಳನ್ನ ನಾವು ಜಾಸ್ತಿ ಮಾಡೋಂಥದ್ದು. ಸೊ ಇಂತಹ ಪದಾರ್ಥಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದಾಗ, ಬ್ಲಡ್ ಪ್ರೆಷರ್ BP ಜಾಸ್ತಿ ಆದಾಗ ನಮಗೆ ಹಾರ್ಟ್ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಇರುತ್ತೆ. ಆ ಕಾರಣದಿಂದಾಗಿ ನಾವು ಈ ತರ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋಂಥ ಪದಾರ್ಥಗಳಿಂದ ದೂರ ಇರಬೇಕು. ಇನ್ನು ಜೊತೆಗೆ ನಾವು ಯಾವಾಗಲೂ ಹೇಳಂಥದ್ದು, ಜಾಸ್ತಿ ಸ್ವೀಟ್ ಪದಾರ್ಥಗಳನ್ನ ತಿನ್ನಬಾರ್ದು, ಸ್ವೀಟ್ಗಳನ್ನ ಅವಾಯ್ಡ್ ಮಾಡಬೇಕು ಅಂತ. ಇನ್ನು ರೆಡ್ ಮೀಟ್ಗಳಿರ್ಬೋದು, ಒಂದಿಷ್ಟು ಪದಾರ್ಥಗಳನ್ನ ಖಂಡಿತವಾಗ್ಲೂ ಸೇವನೆ ಮಾಡ್ಬೋದು. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಗೆ ಯಾವುದೇ ಪದಾರ್ಥವೇ ಇಷ್ಟ ಆದ್ರೆ ನಾವು ಅದನ್ನ ಅತಿಯಾಗಿ ತಿಂತೀವಿ. ಸೊ ಅತಿಯಾದಾಗ ಅಮೃತನೂ ವಿಷ ಆಗತ್ತಲ್ಲ, ಅದೇ ತರ ಎಲ್ಲ ಪ್ರತಿಯೊಂದು ಆಹಾರಕ್ಕೂ ಅದರದ್ದೇ ಆದ ಗುಣಗಳು ಇರುತ್ತೆ, ಪ್ಲಸ್ ಅದ್ರ ದೋಷಗಳು ಇರುತ್ತೆ. ಸೊ ಯಾವುದೇ ಪದಾರ್ಥಗಳಾಗಿರ್ಲಿ ಅದನ್ನ ಮಿತವಾಗಿ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ದೇಹಕ್ಕೆ ಏನು ಸಮಸ್ಯೆ ಆಗಲ್ಲ. ಆದರೆ ಅತಿರೇಕಕ್ಕೆ ಹೋದಾಗ ನಮಗೆ ಸಮಸ್ಯೆ ಆಗಂಥದ್ದು. ಸೊ ಇನ್ನು ಹೈಪರ್ ಟೆನ್ಷನ್ ಅಂದರೆ ಡ್ಯಾಶ್ ಡಯಟ್ ಅಲ್ಲಿ ಏನು ಹೇಳ್ತೀವಿ ಅಂದರೆ, ಜಾಸ್ತಿ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅದರಲ್ಲೂ ಯಾಕೆಂತಂದರೆ ನಮ್ಮ ದೇಹಕ್ಕೆ ಬೇಕಾಗುವ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೀವಿ ಅಂತಂದರೆ, ಬರೀ ಅನ್ನ ಅಥವಾ ಒಂದು ಪದಾರ್ಥ ಅಂತ ಅಷ್ಟೇ ಯೋಚನೆ ಮಾಡ್ಕೊಂಡು ಊಟ ಮಾಡ್ತೀವಿ. ಆದರೆ ನಾವೊಂದು ಬ್ಯಾಲೆನ್ಸ್ಡ್ ಮೀಲ್ ಅಂತಂದರೆ, ಒಂದು ಅನ್ನ ಇರ್ಬೋದು, ರಾಗಿ ಇರ್ಬೋದು, ಅಥವಾ ಸಿರಿಧಾನ್ಯಗಳಿರ್ಬೋದು, ಅದನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ಬೇಕಾಗುವ ಜಾಸ್ತಿ ಶಕ್ತಿ ಕೊಡುವಂತಹ ಪದಾರ್ಥ ಏನಿದೆ ಅದನ್ನ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಲಿ ಪ್ರೋಟೀನ್ಸ್ ಇರಬೇಕು ಅಂತಂದ್ರೆ, ನಮ್ಮ ಮೊಟ್ಟೆ ಇರ್ಬೋದು, ಮಾಂಸ ಅಥವಾ ಬೇಳೆ ಕಾಳುಗಳನ್ನ ಸ್ವೀಕರಿಸಬೇಕು. ಜೊತೆಗೂ ಒಂದು ಪೋರ್ಷನ್ ತರಕಾರಿ ಇರಬೇಕು. ಸೊ ಇದನ್ನ ನಾವು ಒಂದು ಬ್ಯಾಲೆನ್ಸ್ಡ್ ಮೀಲ್ ಅಂತ ಕರೆಯುವಂಥದ್ದು. ಸೊ ಒಂದು ಬ್ಲಡ್ ಪ್ರೆಷರ್ ಅನ್ನ ಕಮ್ಮಿ ಮಾಡಬೇಕು, BP ಕಮ್ಮಿ ಮಾಡಬೇಕು ಅಂತಂದ್ರೆ ಇದೆಲ್ಲವನ್ನ ಸ್ವೀಕರಿಸಬೇಕು. ಪ್ರೋಟೀನ್ಸು ಬೇಕು ನಮ್ಮ ಬಾಡಿಗೆ, ಪ್ಲಸ್ ವೆಜಿಟೇಬಲ್ಸ್ ಅಂದ್ರೆ ಈಗ ಫೈಬರ್, ನಾರಿನಾಂಶಕ್ಕೋಸ್ಕರ ಮಾತ್ರ ತರಕಾರಿನ ತಗೊಳ್ಳೋದಲ್ಲ. ಪ್ರತಿಯೊಂದು ತರಕಾರಿಗಳಲ್ಲೂ ಅದರದ್ದು ಬಣ್ಣದ ಮೇಲೆ ಅದರಲ್ಲಿರೋಂತಹ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಅಥವಾ ಅದರಲ್ಲಿರೋಂತಹ ಒಳ್ಳೆಯ ಅಂಶಗಳು ನಮ್ಮ ದೇಹಕ್ಕೆ ಸಿಗಬೇಕು. ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಈಗ ನಾನು ಬೇರೆ ಬೇರೆ ವೈಟಮಿನ್ಸ್ನ ಹೇಳಿದಾಗ, ಫಾರ್ ಎಕ್ಸಾಂಪಲ್ ಈಗ BP ಕಮ್ಮಿ ಆಗಬೇಕು ಅಂತಂದರೆ ನಮಗೆ ವಿಟಮಿನ್ B2 ತಗೊಂಡ್ರೆ ಕಮ್ಮಿ ಆಗುತ್ತೆ. ಸೊ ಈ ಥರ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಸೇರಬೇಕು ಅಂತಂದರೆ ಅದು ಈ ಹಣ್ಣು ತರಕಾರಿಗಳ ಮೂಲಕ ಸಾಧ್ಯ ಇರೋಂಥದ್ದು. ಆ ಕಾರಣದಿಂದಾಗಿ ನಾವು ಜಾಸ್ತಿ ಹಣ್ಣು ತರಕಾರಿಗಳನ್ನು ನಮ್ಮ ಇದರಲ್ಲಿ ತಗೋಬೇಕು. ಇನ್ನು ನಾವು ನ್ಯೂಟ್ರಿಯೆಂಟ್ಸ್ ಅಂತ ಮಾತಾಡಿದಾಗ, ಇವಾಗ ಪೊಟ್ಯಾಷಿಯಂ ಇರ್ಬೋದು, ಮೆಗ್ನೀಷಿಯಂ, ಹೀಗೆ ಇದೆಲ್ಲ ನಮ್ಮ BP ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಥವಾ BP ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಈ ನ್ಯೂಟ್ರಿಯೆಂಟ್ಸ್ ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಾವು ಇತ್ತೀಚೆಗೆ ಗಮನಿಸಿರೋದು ಕೊಲಾಜಿನ್ ಅಂದರೆ ನಮ್ಮ ಅದೊಂದು ಪ್ರೋಟೀನ್ಸ್. ಸೊ ಈ ಪ್ರೋಟೀನ್ಸ್ ನಮ್ಮ ಈ ಕಾಲ್ ಸೂಪ್ಗಳಲ್ಲೆಲ್ಲ ಸಿಗೋಂಥದ್ದು. ಈ ಮಾಂಸಗಳನ್ನು ನಾವು ನೀರಲ್ಲಿ ಬೇಯಿಸಿ ಆ ಸೂಪ್ ಏನು ಕುಡಿತೀವಿ, ಆ ಬೋನ್ ಸೂಪ್ ಇದೆ, ಅದರಲ್ಲಿ ಸಿಗೋ
ಬೇಕಂತದ್ದು ಕೊಲಾಜಿನ್. ಸೊ ಈ ಫ್ಲೆಕ್ಸಿಬಿಲಿಟಿ ಎಲ್ಲ ಜಾಸ್ತಿ ಮಾಡೋಕ್ಕೆ ನಾವು ಯೂಶಲಿ ಜಾಯಿಂಟ್ ಪೇನ್ಸ್ಗಳಂತೆಲ್ಲ ಬಂದಾಗ ನಾವು ಹೇಳ್ತೀವಿ ಕೊಲಾಜಿನ್ ತಗೊಳ್ಳಿ, ಅಂದರೆ ಕಾಲು ಸೂಪ್ಗಳು ತಗೊಳ್ಳಿ, ಅಥವಾ ಹೀಲಿಂಗ್ ಬೇಗ ಆಗುತ್ತೆ ಏನಾದರೂ ಫ್ರ್ಯಾಕ್ಚರ್ಸ್ ಆದಾಗ ತಗೊಳ್ಳಿ ಅಂತ. ಯಾಕೆಂತಂದ್ರೆ ಅದು ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡೋಂಥದ್ದು. ಅದೇ ಬ್ಲಡ್ ಪ್ರೆಷರ್ ಇದ್ದಾಗ್ಲೂ ಈ ಥರ ಕಾಲು ಸೂಪ್ಗಳನ್ನು ತಗೊಳ್ಳೋದ್ರಿಂದಲೂ ಉಪಯೋಗಗಳಿದೆ. ಬೇಸಿಕಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಏನಾಗಿರುತ್ತೆ ಅಂತಂದರೆ ನಮ್ಮಲ್ಲಿ ನಮ್ಮ ವೆಸಲ್ಸ್ ಏನಿದೆ ಅದು ಟೈಟ್ ಆಗಿರುತ್ತೆ. ಸೊ ಅದನ್ನು ರಿಲ್ಯಾಕ್ಸ್ ಮಾಡೋಕ್ಕೋಸ್ಕರ ಈ ಕೊಲಾಜಿನ್ ಹೆಲ್ಪ್ ಮಾಡೋಂಥದ್ದು. ಸೊ ಹೀಗೆ ಆಹಾರದಲ್ಲಿ ಬದಲಾವಣೆಗಳನ್ನು ನಾವು ತಂದಾಗ ನಮಗೆ ಈ ಥರ ಏನು ಸಮಸ್ಯೆಗಳಾಗಿರುತ್ತೆ, ಯಾಕೆಂತಂದರೆ ರೂಟ್ ಕಾಸನ್ನು ನಾವು ಕಂಡುಹಿಡಿಬೇಕು. ಈಗ ಬ್ಲಡ್ ಪ್ರೆಷರ್ ಏನಕ್ಕೆ ಬಂತು, ಈಗ ತೂಕದ ಸಮಸ್ಯೆಯಿಂದ ಬಂತ, ಹಾಗಂದ್ರೆ ನಾವು ತೂಕ ಕಮ್ಮಿ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು. ಅಥವಾ ವಯಸ್ಸಾದಂಗೂ ನಮ್ಮ ಬಾಡಿಲಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆವಾಗ ಈ ವೆಸಲ್ಸ್ ಎಲ್ಲ ಥಿಕ್ನಿಂಗ್ ಆಗಕ್ಕೆ ಶುರು ಆಗೋಂಥದ್ದು. ಸೊ ರಿಲ್ಯಾಕ್ಸ್ ಮಾಡೋಕ್ಕೆ ಏನು ಬೇಕು ಅಂಥ ಪದಾರ್ಥಗಳನ್ನು ನಾವು ಕೊಡ್ತಾ ಹೋಗಬೇಕು. ಸೊ ನಾವು ಓವರ್ ಆಲ್ ನಾವು ಏನಕ್ಕೆ ಬಂದಿದೆ ಅಥವಾ ರೀಸನನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಸರಿಯಾಗಿ ಆಹಾರನ ತಗೋಬೇಕಾಗಿರೋಂಥದ್ದು. ಸೊ ಈ ಡ್ಯಾಶ್ ಡಯಟನ್ನು ಹಾಗೆ ಹೇಳೋದು ಒಂದೇನು, ನಾನು ಆಲ್ರೆಡಿ ಹೇಳಿದೆ ಕೊಲೆಸ್ಟ್ರಾಲ್ ಪದಾರ್ಥಗಳನ್ನು ಕಮ್ಮಿ ಮಾಡ್ಕೋಬೇಕು, ಹಣ್ಣು ತರಕಾರಿ ಪ್ರೋಟೀನ್ಸ್ಗಳನ್ನು ಜಾಸ್ತಿ ಮಾಡಬೇಕು, ಆಮೇಲೆ ಸಾಲ್ಟನ್ನು ಅಂದರೆ ಉಪ್ಪಿನ ಪ್ರಮಾಣವನ್ನು ಕಮ್ಮಿ ಮಾಡಬೇಕು ಅಂತ ಹೇಳುತ್ತೆ. ಸೊ ಬೇಸಿಕಲಿ ಹೈ ಬ್ಲಡ್ ಪ್ರೆಷರ್ಸ್ ಇದ್ದಾಗ, BP ಜಾಸ್ತಿ ಇದ್ದಾಗ 2500 mg ಆಫ್ ಸೋಡಿಯಂ ಅಂತ ಹೇಳುತ್ತೆ ಸ್ಟ್ಯಾಂಡರ್ಡ್ ಆಗಿ ತಗೋಬೇಕು. ಅಂದರೆ 1 ಸ್ಪೂನ್ ಉಪ್ಪು ದಿವಸಕ್ಕೆ ತಗೋಬೋದು ಅಂತ. ಪ್ಲಸ್ ಅಗೇನ್ ದ ಲಿಮಿಟೇಷನ್ಸ್ ಏನಿದೆ ಅದು ಪ್ರತಿಯೊಂದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ರೇಂಜಲ್ಲಿ BP ಇದೆ ಅಂತ. ಸೊ ತುಂಬ ಜಾಸ್ತಿ ಇದ್ದಾಗ ನಾವು ಇನ್ನೂ ಲಿಮಿಟ್ ಮಾಡ್ತೀವಿ, 1.5ಗೆ ಲಿಮಿಟ್ ಮಾಡ್ತೀವಿ. ಸೊ ಓವರ್ ಆಲ್ ನಮ್ಮ ದೇಹವನ್ನು ನೋಡಿಕೊಂಡು ಡಿಸೈಡ್ ಮಾಡೋಂಥದ್ದು ಎಷ್ಟು ಬೇಕು ಅಂತ. ಸೊ ಹೀಗೆ ಕೆಲವೊಂದು ಪದಾರ್ಥಗಳನ್ನು ಅವಾಯ್ಡ್ ಮಾಡೋದ್ರಿಂದ ನಾವು ನಮ್ಮ ಓವರ್ ಆಲ್ ಬ್ಲಡ್ ವೆಸಲ್ಸ್ ಹೆಲ್ತನ್ನು ನಾವು ಚೆನ್ನಾಗಿ ಇಟ್ಕೋಬಹುದು. ಆ ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡ್ಕೊಂಡಾಗ ಚೆನ್ನಾಗಿ ಬ್ಲಡ್ ಫ್ಲೋ ಆಗಿ ನಮಗೆ BP-ನ ನಾವು ಕಮ್ಮಿ ಮಾಡ್ಕೊಳಕ್ ಸಾಧ್ಯ ಆಗಿರೋಂಥದ್ದು. ಇನ್ನು ಹಲವಾರು ಡಯಟ್ಗಳು ಇವೆ. ಅಂದ್ರೆ ಈಗ ಮೆಡಿಟೇರಿಯನ್ ಡಯಟ್, ಈ ತರ ಎಲ್ಲದರಲ್ಲೂ ಬೇಸಿಕ್ ಆಗಿ ಏನಿರುತ್ತೆ ಅಂತಂದ್ರೆ ತರಕಾರಿಗಳನ್ನ, ಸೊಪ್ಪು ತರಕಾರಿ ಹಣ್ಣುಗಳನ್ನ ಜಾಸ್ತಿ ಮಾಡೋಂಥದ್ದೇ ಇರೋಂಥದ್ದು. ಸೊ ಅಂತ ಕೆಲವೊಂದು ತರಕಾರಿಗಳು, ಉದಾಹರಣೆಗೆ ಈಗ ಬ್ರಾಕೊಲಿ ಇರ್ಬೋದು, ಅಥವಾ ಕ್ಯಾಬೇಜ್ ಇರ್ಬೋದು, ಅಥವಾ ನೈಟ್ರೈಟ್ ರಿಚ್ ಫುಡ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಈಗ ಬೀಟ್ರೂಟ್ ಇರ್ಬೋದು, ಕೆಂಪು ಪದಾರ್ಥಗಳು, ಕೆಂಪು ಇರೋಂತಹ ಆಹಾರಗಳು ಏನಿರುತ್ತೆ, ಅಥವಾ ಕೆಂಪು ಹರವೆ ಸೊಪ್ಪು ಏನು ಸಿಗುತ್ತೆ, ಇಂಥದ್ದನ್ನೆಲ್ಲ ಕನ್ಸ್ಯೂಮ್ ಮಾಡಿದಾಗ ನಮ್ಮ ಬ್ಲಡ್ ವೆಸಲ್ಸ್ ರಿಲ್ಯಾಕ್ಸ್ ಆಗಿ ಬ್ಲಡ್ ಫ್ಲೋ ತುಂಬ ಚೆನ್ನಾಗಾಗತ್ತೆ. ಸೊ ಇಂತಹ ಪದಾರ್ಥಗಳನ್ನು ನಾವು ಆಹಾರದಲ್ಲಿ ಸೇವನೆ ಮಾಡಿದಾಗ ಈ ಬ್ಲಡ್ ಪ್ರೆಷರ್ಗಳನ್ನು ನಾವು ಕಮ್ಮಿ ಮಾಡ್ಕೋಬೋದು.